ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಭೋಗನಂದೀಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ಹೆಚ್ಚಿನ ಭಕ್ತಾದಿಗಳು. ಚಂದ್ರಗ್ರಹಣ ಹಿನ್ನೆಲೆ ಸಂಜೆ 4ಕ್ಕೆ ದೇವಾಲಯ ಬಂದ್. ಕೈಕೊಟ್ಟ ಪ್ರಿಯತಮೆ, ಚಿಕ್ಕಬಳ್ಳಾಪುರ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಮನೋವ್ಯತೆ ಬೆಳಕಿಗೆ. ಬಾಗೇಪಲ್ಲಿ ಪುರಸಭೆ ನಿರ್ಲಕ್ಷ್ಯ, ಶುದ್ಧೀಕರಣವಿಲ್ಲದೆ ಡ್ಯಾಂ ನೀರು ಪೂರೈಕೆ. ಸಿಪಿಐಎಂ ಆಕ್ರೋಶ. ವಾರ್ತೆಗಳ ವಿವರ. ಇಂದು ರಾತ್ರಿ ಸಂಭವಿಸುತ್ತಿರುವ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಭಕ್ತಿಯ ಮೇಳ ನಡೆಯಿತು. ಭಗವಂತನಿಗೆ ಏಕವಾರ ರುದ್ರಾಭಿಷೇಕ, ಜಲಾಭಿಷೇಕ, ಪಂಚಾಮೃತಾಭಿಷೇಕ ಮುಂತಾದ ವಿಶೇಷ ಪೂಜೆ ಪುರಸ್ಕಾರಗಳು ನೆರವೇರಿದ್ದು, ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಂಜೆ 4 ಗಂಟೆಗೆ ದೇವರಿಗೆ ದರ್ಭ ಬಂಧನ ವಿಧಿಸಿ ದೇವಾಲಯವನ್ನು ಬಂದ್ ಮಾಡಿ ಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಪರ್ವತ ಪಾದದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಭಕ್ತಿಯ ಸಡಗರ ಇಂದು ಬೆಳಗ್ಗಿನಿಂದಲೇ ಕಂಡುಬಂದಿದೆ. ಭಕ್ತಾದಿಗಳ ಭಾರೀ ಹಾಜರಾತಿಯ ನಡುವೆ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಾಯಿತು. ಏಕವಾರ ರುದ್ರಾಭಿಷೇಕ, ಜಲಾಭಿಷೇಕ, ಪಂಚಾಮೃತಾಭಿಷೇಕ ಸೇರಿದಂತೆ ಅನೇಕ ಅಭಿಷೇಕ ಕಾರ್ಯಕ್ರಮಗಳು ನಡೆದವು. ದೇವಾಲಯದ ಸುತ್ತಮುತ್ತ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು, ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರಲ್ಲಿ ಆನಂದ ದೂರದೂರಿನಿಂದ ಆಗಮಿಸಿದ ಭಕ್ತಾದಿಗಳು ಭೋಗನಂದೀಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ದರ್ಶನ ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿ ಪುನೀತರಾದರು. ದೇವಸ್ಥಾನದಲ್ಲಿ ನೆರೆದ ಭಕ್ತರಿಗಾಗಿ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಭಕ್ತಿಯ ವಾತಾವರಣ ಆವರಿಸಿತ್ತು. ಆದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳ ಪ್ರಕಾರ ಇಂದು ಸಂಜೆ 4 ಗಂಟೆಗೆ ದೇವರಿಗೆ ದರ್ಭ ಬಂಧನ ವಿಧಿಸಿ ದೇವಸ್ಥಾನವನ್ನು ಮುಚ್ಚಲಾಯಿತು. ಈಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದಿನ ದಿನ 7/9/2025 ಪೂರ್ವಾಭಾದ ನಕ್ಷತ್ರ, ರಾಹುಗ್ರಸ್ತ ಚಂದ್ರಗ್ರಹಣವಾಗಿರುವುದರಿಂದ ಪ್ರತಿದಿನದಂತೆ ಯಥಾವಿಧಿಯಾಗಿ ಇವತ್ತು ರುದ್ರಾಭಿಷೇಕಗಳನ್ನು ಅಳವಡಿಸಿಕೊಂಡಿರ್ತೀವಿ. ಮತ್ತು ಸಾಯಂಕಾಲದಲ್ಲಿ 4 ಗಂಟೆಗೆ ದರ್ಭಾಬಂಧನ ಎಲ್ಲ ದೇವತೆಗಳು ಕೂಡ ದರ್ಭೆಗಳನ್ನು ಹಾಕಿ ಮಹಾಮಂಗಳಾರತಿ ಮುಗಿದ ನಂತರ ಬಾಗಿಲನ್ನು ಮುಚ್ಚಲಾಗುತ್ತದೆ. ಭಕ್ತಾದಿಗಳಿಗೆ ಅವಕಾಶವಿರೋದಿಲ್ಲ. ಮತ್ತು ಭಕ್ತಾದಿಗಳು ಏನು ಆಯಾ ರಾಶಿಗಳಿರ್ತಕ್ಕಂಥವ್ರು ಇರ್ತಾರೋ ಮನೆಯಲ್ಲೇ ಕೂಡ 9:50ಕ್ಕೆ ಏನು ಪ್ರಾರಂಭ ಆಗುತ್ತೆ, ಆಗ ಶ್ಲೋಕ ಅಂತಕ್ಕಂಥದ್ದು ಒಂದು ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇರುತ್ತೆ. ಅದು ಕಾಗದದ ಮೇಲೆ ಬರೆದು ಅಕ್ಕಿ ಮತ್ತು ಗೋಧಿಗಳನ್ನು, ಅಕ್ಕಿ ಮತ್ತು ಮಾಷ ಅಂದರೆ ಉದ್ದಿನಬೇಳೆ ಇವೆರಡನ್ನೂ ಇಟ್ಕೊಂಡು ಪೂಜೆ ಮಾಡಿ ಮರುದಿನ ಬೆಳಗ್ಗೆ ಬರ್ತಕ್ಕಂತಹ ಸೋಮವಾರ ಬೆಳಗ್ಗೆ 6:30ಕ್ಕೆ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಭಗವಂತನ ಒಂದು ದರ್ಶನವಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆ ಸಮಯಕ್ಕೆ ಬಂದು ಭಗವಂತನ ಒಂದು ದರ್ಶನ ಮಾಡಿ ಬ್ರಾಹ್ಮಣರಿಗೆ ಯಥಾಶಕ್ತಿ ಈ ಒಂದು ದಾನಗಳನ್ನು ಕೊಟ್ಟು ಎಲ್ಲ ನಮ್ಮ ದೇವರ ವಿಧಿವಿತ್ತಾಗಿ ಒಂದು ಗಣಪತಿ ಪೂಜೆ, ಒಂದು ಪುಣ್ಯಾಹ, ಪಂಚಗವ್ಯ ಸಮ್ಮೇಳನ, ಹಾಗೆ ದೇವರುಗಳಿಗೆ ಜಲಾಭಿಷೇಕ, ರುದ್ರಾಭಿಷೇಕಗಳು ಮತ್ತು 10ವರೆಗೆ
ಭಕ್ತಾದಿಗಳು ಬಂದಾಗ ಅವ್ರಿಗೂ ರುದ್ರಾಭಿಷೇಕಗಳನ್ನು ಮಾಡಿ 1 ಗಂಟೆಗೆ ಒಂದು ಮಹಾಮಂಗಳಾರತಿಯನ್ನು ಮಾಡಿದ ನಂತರ ತೀರ್ಥಪ್ರಸಾದ ಮತ್ತು ಭಕ್ತಾದಿಗಳಿಗೆ ಅನ್ನದಾಸೋಹದ ಕಾರ್ಯಕ್ರಮನೂ ಇಟ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಯಥಾಶಕ್ತಿ ಜಪಾದಿಗಳು ಮತ್ತು ನಾಮಗಳು, ದೇವರ ನಾಮಗಳನ್ನು ಮಾಡ್ತಕ್ಕಂಥದ್ದು ಭಗವಂತನಿಗೆ ಮತ್ತು ಭಕ್ತರಿಗೆ. ಆ ಭಗವಂತನಿಗೆ ಏನು ನಾವು ದರ್ಭಾವಂದನ ಮಾಡಿರ್ತೀವಿ ಮನೆಗಳಲ್ಲೂ ಕೂಡ ಅವರು ನೀರಿಗೆ ದೇವರುಗಳಿಗೆ ಎಲ್ಲ ದ್ರವ್ಯಗಳನ್ನು ಹಾಕಿ ಎಲ್ಲ ಸ್ನಾನಾದಿಗಳು ಮಾಡಿಕೊಂಡು ಅವರ ಜಪಗಳನ್ನೆಲ್ಲ ಮಾಡಿ ಮರುದಿನ ಬೆಳಗ್ಗೆ ಸ್ನಾನಗಳನ್ನು ಮುಗಿಸ್ಕೊಂಡು ಯಥಾವಿಧಿಯಾಗಿ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭಗವಂತನಿಗೆ ದರ್ಶನ ಮಾಡ್ಕೊಂಡೋಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನಾನು ಕೇಳ್ಕೊತೀನಿ. ಇತಿಹಾಸ ಪ್ರಸಿದ್ಧ ಈ ದೇವಾಲಯದಲ್ಲಿ ಪ್ರತಿಯೊಂದು ಉತ್ಸವ ಮತ್ತು ವಿಶೇಷ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸುವುದು ಸಾಮಾನ್ಯ. ಈ ಬಾರಿ ಕೂಡ ಚಂದ್ರಗ್ರಹಣದ ವಿಶೇಷ ಹಿನ್ನೆಲೆಯಲ್ಲಿ ದೇವಾಲಯವು ಭಕ್ತರಿಂದ ಕಿಕ್ಕಿರಿದಂತಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕ ವಿದ್ಯಾಭ್ಯಾಸಕ್ಕೆಂದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದ. ಇನ್ನೇನು ಕೆಲವು ತಿಂಗಳು ಕಳೆದಿದ್ರೆ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ತವರು ರಾಜ್ಯಕ್ಕೆ ಹೋಗಬೇಕಿತ್ತು. ಆದರೆ ವಿದ್ಯಾಭ್ಯಾಸದಲ್ಲಿ ಸಹಪಾಠಿಯೊಬ್ಬಳನ್ನು ಲವ್ ಮಾಡಿ ಈಗ ಸಾವಿನ ಮನೆ ಸೇರಿದ್ದಾನೆ. ಅಷ್ಟಕ್ಕೂ ಆತನಿಗೆ ಆಗಿದ್ದಾದ್ರೂ ಏನು ಅಂತೀರಾ? ಈ ವರದಿ ನೋಡಿ. ಈತನ ಹೆಸರು ಮೊಹಮ್ಮದ್ ಶಬೀರ್. ಇನ್ನು ಈಗ ತಾನೇ 26 ವರ್ಷ ವಯಸ್ಸು. ಕೇರಳದ ವಯನಾಡು ಮೂಲದ ನಿವಾಸಿ. ಆದರೆ ವಿದ್ಯಾಭ್ಯಾಸಕ್ಕೆಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳ ಖಾಸಗಿ ಕಾಲೇಜಿನಲ್ಲಿ RCT ಅನ್ನೋ ಅಲೈಡ್ ಸೈನ್ಸ್ ಕೋರ್ಸ್ ಅಧ್ಯಯನ ಮಾಡ್ತಿದ್ದ. 2 ವರ್ಷಗಳ ಕಾಲ ಕಾಲೇಜಿನ ಹಾಸ್ಟೆಲ್ನಲ್ಲೇ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಿದ್ದು, ಇನ್ನೇನು ಈಗ ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ. ಇನ್ನೇನು ಕೆಲವು ತಿಂಗಳು ಕಳೆದಿದ್ರೆ ಪದವಿ ಪಡೆದು ಸ್ವಗ್ರಾಮಕ್ಕೆ ಹೋಗಬೇಕಿತ್ತು. ಆದರೆ ಇಂದು ಬೆಳಿಗ್ಗೆ ಕಾಲೇಜಿನ ಹಾಸ್ಟೆಲ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ತಿಳಿದ ಸ್ಥಳೀಯ ಪೆರೇಸಂದ್ರ ಠಾಣೆ ಪೊಲೀಸರು ಕೊಠಡಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಆಗ ಮೃತ ಮೊಹಮ್ಮದ್ ಶಬೀರ್ ಬರೆದಿರುವ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಐ ಡಿಂಟ್ ಸ್ಟಾಪ್ ಎನಿಥಿಂಗ್ ಅಂಟಿಲ್ ಐ ಆಲ್ವೇಸ್ ಲವ್ ಯು ಫಾರ್ ಎವರ್ ಅತಿಥಿ, ಯು ಆರ್ ಮೈ ಫಸ್ಟ್ ಆ್ಯಂಡ್ ಯು ಆರ್ ಮೈ ಲಾಸ್ಟ್ ಎಂದು ಡೆತ್ ನೋಟ್ ಬರೆದಿಟ್ಟಿದ್ದು ಕೊಠಡಿಯ ಕಿಟಕಿಗೆ ಟವೆಲ್ನಿಂದ ಕತ್ತು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ನಲ್ಲಿ ನಮೂದು ಮಾಡಿರುವಂತೆ ಮೃತ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ತನ್ನ ಸಹಪಾಠಿಯೊಬ್ಬಳನ್ನು ಲವ್ ಮಾಡಿದ್ದು ಬಯಲಾಗಿದೆ. ಕಳೆದ ಕೆಲವು ದಿನಗಳಿಂದ ಮೃತನ ಲವರ್ ಶಬೀರ್ ಫೋನ್ ನಂಬರನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ವಂತೆ. ಆದ್ರಿಂದಲೇ ಮನನೊಂದ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ನೇಣಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಇತ್ತ ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಒದಗಿಸುವ ಚಿತ್ರಾವತಿ ಡ್ಯಾಂನಿಂದ ಬರುವ ನೀರು ಶುದ್ಧೀಕರಣ ಮಾಡದೆ ನೇರವಾಗಿ ಪಟ್ಟಣದ ಮನೆಗಳಿಗೆ ಪಂಪ್ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಸಿಪಿಐಎಂ ನಾಯಕರಿಂದ ಕೇಳಿಬಂದಿದೆ. ಬಡವರ ಆರೋಗ್ಯವನ್ನು ಅಪಾಯಕ್ಕೆ ತಳ್ಳುತ್ತಿರುವ ಈ ನಿರ್ಲಕ್ಷ್ಯವನ್ನು ತಕ್ಷಣವೇ ನಿಲ್ಲಿಸುವಂತೆ ಅವರು ಪುರಸಭೆಗೆ ಎಚ್ಚರಿಕೆ ನೀಡಿದ್ದಾರೆ.
ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಒದಗಿಸುವ ಚಿತ್ರಾವತಿ ಡ್ಯಾಂನಿಂದ ನೀರಿನ ಶುದ್ಧೀಕರಣ ಘಟಕಕ್ಕೆ ನೀರು ಹರಿಸಲಾಗುತ್ತಿದೆ. ಆದರೆ ಅಲ್ಲಿಂದ ಸರಿಯಾದ ಶುದ್ಧೀಕರಣವಿಲ್ಲದೆ ನೇರವಾಗಿ ಪುರಸಭೆಯವರು ಪಟ್ಟಣದ ನಿವಾಸಿಗಳಿಗೆ ಪಂಪ್ ಮಾಡುತ್ತಿದ್ದಾರೆ ಎಂದು ಸಿಪಿಐಎಂ ಮುಖಂಡ ಚೆನ್ನರಾಯಪ್ಪ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಿಪಿಐಎಂ ನಗರ ಘಟಕದ ನಿಯೋಗವು ಪಟ್ಟಣದ ಸಂತೆ ಮೈದಾನದಲ್ಲಿರುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ಮಾತನಾಡಿದ ಚೆನ್ನರಾಯಪ್ಪ, ಘಟಕದಲ್ಲಿರುವ ಶುದ್ಧೀಕರಣ ಯಂತ್ರಗಳು ಹಲವು ತಿಂಗಳುಗಳಿಂದ ಸ್ಥಗಿತಗೊಂಡಿವೆ. ಆಲಂ ಸೇರಿದಂತೆ ಯಾವುದೇ ಶುದ್ಧೀಕರಣ ವಿಧಾನಗಳನ್ನು ಅನುಸರಿಸಲಾಗುತ್ತಿಲ್ಲ. ನೇರವಾಗಿ ಡ್ಯಾಂನಿಂದ ಬರುವ ನೀರನ್ನ ಪಟ್ಟಣಕ್ಕೆ ಸರಬರಾಜು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣಕ್ಕೆ ಗುಡಿಬಂಡೆ ತಾಲೂಕಿಗೆ ಸರಬರಾಜು ಆಗ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟಿನಿಂದ ಬರ್ತಕ್ಕಂಥ ನೀರಿನ ಸರಬರಾಜು ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಇವತ್ತು ಶುದ್ಧೀಕರಣದ ಘಟಕದ ಮುಂದೆ ನಾವೆಲ್ಲ ಕೂಡ ಇದ್ದೀವಿ. ಇವತ್ತಿನ ಇಲ್ಲಿನ ಪರಿಸ್ಥಿತಿ ನಾವು ನೋಡಿದರೆ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಈ ನೀರನ್ನು ಉಪಯೋಗಿಸ್ತಕ್ಕಂಥ ಜನ ಇವತ್ತು ಏನಾಗಬೇಕು ಅನ್ನೋದು ಕೂಡ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನೇರವಾಗಿ ಇವತ್ತು ಚಿತ್ರಾವತಿ ಅಣೆಕಟ್ಟಿಂದ ಬರ್ತಕ್ಕಂಥ ನೀರು ನೇರವಾಗಿ ಬಾಗೇಪಲ್ಲಿ ಪಟ್ಟಣದ ಸರಬರಾಜು ಮಾಡ್ತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಿದೆ. ಈ ಸ್ಟ್ರೀಟ್ ಇವತ್ತು ಶುದ್ಧೀಕರಣ ಘಟಕವನ್ನು ಎಲ್ಲವನ್ನು ವೀಕ್ಷಣೆ ಮಾಡಿದ್ದೀವಿ ನಾವು. ಡ್ಯಾಮಿಂದ ಬರ್ತಕ್ಕಂಥ ನೀರಿಗೆ ಆಲಮ್ಮು ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿ ಅಲ್ಲಿಂದ ಫಿಲ್ಟ್ರ್ ಮಾಡಿ ಇವತ್ತು ನಮಗೆ ನೀರು ಕೊಡಬೇಕಾದಂಥ ಪುರಸಭೆಯಿಂದ ಇವತ್ತು ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ವಹಿಸಿ ಸಂಪೂರ್ಣವಾಗಿ ನೇರವಾಗಿ ಇವತ್ತು ಡ್ಯಾಮಿಂದ ಬರ್ತಕ್ಕಂಥ ನೀರು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಇವತ್ತು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಚಿ ಕಟ್ಟಿದೆ, ಅದು ಹೂಳು ತುಂಬಿಕೊಂಡಿದೆ. ಯಾವುದೇ ಕಾರಣಕ್ಕೂ ಅದನ್ನು ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಆಲಮ್ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇವಲ ಅದು ತೋರಿಸ್ಕೊಳ್ಳಿಕ್ಕೆ ಮಾತ್ರ ಇವತ್ತು ಆಲಮ್ ಇಟ್ಟಿರ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜವಾಬ್ದಾರಿ ಯಾರು? ಇವತ್ತು ಇಲ್ಲಿನ ಪುರಸಭೆಯಲ್ಲಿ ಇನ್ನೇನು ಒಂದು 3-4 ತಿಂಗಳಲ್ಲಿ ಪುರಸಭೆ ಇವತ್ತು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಶಾಸಕರು ಜವಾಬ್ದಾರಿ ಏನಾಗಿದೆ ಅನ್ನೋದು ಕೂಡ ಇವತ್ತು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಾಗಿ ನಾವೆಲ್ಲ ನೋಡಬೇಕು. ಇವತ್ತು ಕಾಯಿಲೆಗಳು ಹೆಚ್ಚು ಬರ್ತಾ ಇದೆ, ಕಾಯಿಲೆಗಳ ಸಮಸ್ಯೆ ಇದೆ, ನೀರಿನ ಕೊರತೆ ಇವತ್ತು ಇನ್ನೂ ಜಾಸ್ತಿ ಇದೆ ಬಾಗೇಪಲ್ಲಿಯಲ್ಲಿ. ಇವತ್ತು ಡ್ಯಾಮ್ ತುಂಬಿದೆ, ಅದರಿಂದ ಬರ್ತಕ್ಕಂಥ ನೀರು ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ನಮಗೆ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನು ಮಿನಿಮಮ್ ಇವತ್ತು ಅವರ ಜವಾಬ್ದಾರಿ, ಇವತ್ತು ಪುರಸಭೆಗೆ ಮಿನಿಮಮ್ ಜವಾಬ್ದಾರಿ ಇರ್ತಕ್ಕಂಥದ್ದು. ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಕರೆಕ್ಟಾದಂಥ ಇರ್ತಕ್ಕಂಥ ನೀರನ್ನು ಫಿಲ್ಟ್ರ್ ಮಾಡಿದೆ, ಶುದ್ಧೀಕರಣ ಘಟಕದಿಂದ ಸರಿಯಾದಂಥ ನಿರ್ವಹಣೆ ಮಾಡಿದೆ. ಇವತ್ತು ಸಂಪೂರ್ಣವಾಗಿ ಕೆಟ್ಟು ನಿಂತಿದೆ ಅದು. ಬಡವರ ಆರೋಗ್ಯಕ್ಕೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಈಗಾಗಲೇ ಚರಂಡಿ, ರಸ್ತೆ, ಸ್ವಚ್ಛತೆ ಸಮಸ್ಯೆಯಿಂದ ಬಳಲುತ್ತಿರುವ ಪಟ್ಟಣದ ಬಡಜನತೆ ಇಂಥ ಕಲ್ಮಶದ ನೀರಿನಿಂದ ಮತ್ತಷ್ಟು ರೋಗಬಾಧೆಗೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಜನಪ್ರತಿನಿಧಿಗಳು ಸ್ವತಃ ಫಿಲ್ಟರ್ ನೀರನ್ನು ಬಳಸಿಕೊಳ್ಳುತ್ತಾ ನಾಗರಿಕರಿಗೆ ಮಾತ್ರ ಶುದ್ಧೀಕರಣವಿಲ್ಲದ ಡ್ಯಾಂ ನೀರನ್ನು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಹೂಳು ತುಂಬಿದೆ, ಇರ್ತಕ್ಕಂಥ ಮಿಷಿನ್ಗಳೆಲ್ಲ ಕೆಟ್ಟೋಗಿದೆ. ಇವತ್ತು ನೇರವಾದಂಥ ನೀರನ್ನು ಇವತ್ತು ನಮಗೆ ಬಿಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಕೂಡ CPM ಪಕ್ಷದ ಮುಖಂಡರಾಗಿ ನಾವೆಲ್ಲ ಕೂಡ ಈ ಭೇಟಿ ಮಾಡಿದ್ದೀವಿ. ಇದನ್ನು ನೋಡಿದರೆ ಇವತ್ತು ನಮಗೆ ತುಂಬದ ನೋವಾಗ್ತದೆ. ಯಾಕಂತ ಹೇಳಿದರೆ ಚಿತ್ರಾವತಿ ಅಣೆಕಟ್ಟಬೇಕಂತ ಹೋರಾಟ ಮಾಡಿದಂಥ ಬಾಗೇಪಲ್ಲಿ ಪಟ್ಟಣದ ಜನತೆ ಇವತ್ತು ಆ ನೀರನ್ನು ಸರಿಯಾದಂಥ ರೀತಿಯಲ್ಲಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಇವತ್ತು ಪುರಸಭೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿನ ಶಾಸಕರು ಇದಕ್ಕೆ ಗಮನನೇ ಕೊಡಲ್ಲ. ಅವ್ರು ಯಾಕಂದರೆ ಅವ್ರಿಗೆ ಆದಂಥ ಬೇರೆ ಆದಂಥ ನೀರನ್ನು ಸಿಗ್ತದೆ. ಈ ಸಾರ್ವಜನಿಕರಿಗೆ ಬೇಕಾದಂಥ ನೀರಿಲ್ಲಿ ಸಿಗದೇ ಇರತಕ್ಕಂಥ ವಾತಾವರಣ ಕೂಡ ಇವತ್ತು ಇರುವುದರಿಂದ ಇದರಿಂದ ನಾವು CPIM ಪಕ್ಷದಿಂದ ಬಾಗೇಪಲ್ಲಿ ನಗರ ಘಟಕದಿಂದ ಇವತ್ತು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅನುಕೂಲವಾದಂಥ ವಾತಾವರಣ ಇರ್ತಕ್ಕಂಥ ನೀರು ಇರ್ತಕ್ಕಂಥದ್ದು, ಆ ನೀರು ಕೂಡ ನೀವು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇವತ್ತು ಸ್ವಚ್ಛತೆ ಯಾವ ರೀತಿ ಕಾಪಾಡ್ತೀರಿ? ಇವತ್ತು ಅಧ್ಯಕ್ಷರು ಇವತ್ತು ಪುರಸಭೆ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಪುರಸಭೆಯ ಮುಖ್ಯ ಅಧಿಕಾರಿಗಳು
ಇವರೆಲ್ಲರೂ ಕೂಡ ಪುರಸಭೆ ಸದಸ್ಯರುಗಳು ಎಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ. ಅವ್ರು ಯಾಕೆ ಇದನ್ನು ಗಮನ ಕೊಡ್ತಾ ಇಲ್ಲ? ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಬಿಸ್ನೆಸ್ಸು ಮುಖ್ಯನಾ, ಇವತ್ತು ಸಾರ್ವಜನಿಕರ ಜೀವನ ಮುಖ್ಯನಾ? ಈ ನೀರನ್ನು ನೀವು ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ತೆರಿಗೆ ಕೊಡ್ತಾ ಇದ್ದಾರೆ ಸ್ವಾಮಿ? ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಸುಮಾರು ಜನ ಇವತ್ತು ರೈತರು, ಕೂಲಿಕಾರರು, ದಲಿತರು ಇರ್ತಕ್ಕಂಥದ್ದು ಇದು ಎಲ್ಲರೂ ಕೂಡ ಇವತ್ತು ತೆರಿಗೆ ಕೊಡ್ತಾ ಇದ್ದಾರೆ ನಿಮಗೆ. ಆ ತೆರಿಗೆ ಹಣದಿಂದ ಇವತ್ತು ಪುರಸಭೆಯನ್ನು ನಡೆಸ್ತಾ ಇದ್ದೀರಿ. ಆ ತೆರಿಗೆ ಹಣದಿಂದ ಪುರಸಭೆ ನಡೆಸ್ತಕ್ಕಂಥದ್ದು ಮಿನಿಮಮ್ ನೀವು ನೀರು ಶುದ್ಧವಾದಂಥ ನೀರು ಕೊಡಲಿಲ್ಲ ಅಂತ ಹೇಳಿದರೆ ನೀವು ಅನ್ಲಾಯಕ್ಕೆ ಇವತ್ತು ಪುರಸಭೆಯ ಸದಸ್ಯರಾಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಇಲ್ಲಿನ ಮುಖ್ಯ ಅಧಿಕಾರಿಗಳಾಗಿ ಇವತ್ತು ಕಾರ್ಯ ಮಾಡ್ತಾ ಇದ್ದೀರಿ ನೀವು. ಇದೀಗಲೇ ಶುದ್ಧೀಕರಣ ಘಟಕವನ್ನ ಸರಿಪಡಿಸಿ ವೈಜ್ಞಾನಿಕ ವಿಧಾನದಲ್ಲಿ ಶುದ್ಧೀಕರಣ ಮಾಡಿದ ನೀರನ್ನೇ ಜನತೆಗೆ ಸರಬರಾಜು ಮಾಡಬೇಕು. ಇಲ್ಲದಿದ್ದಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಹಿರಿಯ ಮುಖಂಡ ಡಿಟಿ ಮುನಿಸ್ವಾಮಿ ಕೂಡ ಮಾತನಾಡಿ, ಅಮೂಲ್ಯವಾದ ನೀರನ್ನು ಬೇಡಿಕೆ ಬಿದ್ದಂತೆ ಜನತೆಗೆ ನೀಡುವುದು ತಪ್ಪು. ಶುದ್ಧೀಕರಣ ಹಂತಗಳನ್ನು ಪಾಲಿಸಿಯೇ ನೀರು ಸರಬರಾಜು ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ಸಭೆಯಲ್ಲಿ ನಗರ ಘಟಕದ ಅಧ್ಯಕ್ಷ ವಾಲ್ಮೀಕಿ ಅಶ್ವತ್ಥಪ್ಪ, ಪುರಸಭೆಯ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ, ಮಹಮ್ಮದ್ ರಫೀಕ್ ಹಾಗೂ ಇನ್ನಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಯಾವುದೇ ಪ್ಯೂರಿಫೈಯರ್ಸ್ಗೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕರಿಸಂದ್ರ ಗ್ರಾಮದಲ್ಲಿ ಹೈಮಾಸ್ಕ್ ಲೈಟ್ ಅಳವಡಿಕೆ ವಿಚಾರ ಗಲಾಟೆಗೆ ತಿರುಗಿ ಚಾಕು ಮಚ್ಚು ಹಲ್ಲೆ ಪ್ರಕರಣವಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕರಿಸಂದ್ರ ಗ್ರಾಮದಲ್ಲಿ ಹೈಮಾಸ್ಕ್ ಲೈಟ್ ಅಳವಡಿಕೆ ವಿಚಾರ ಗಲಾಟೆಯ ರೂಪ ಪಡೆದು ಹಲ್ಲೆ ಪ್ರಕರಣವಾಗಿ ಮಾರ್ಪಟ್ಟಿದೆ. ಕರಿಸಂದ್ರ ಗ್ರಾಮದ ಪ್ರವೀಣ್ ಕುಮಾರ್ ತಮ್ಮ ಮನೆ ಎದುರು ಹೈಮಾಸ್ಕ್ ಲೈಟ್ ಅಳವಡಿಸಲು ಮುಂದಾಗಿದ್ದರು. ಈ ವೇಳೆ ಗ್ರಾಮಸ್ಥರಾದ ಮಂಜುನಾಥ್ ಹಾಗೂ ಸಹೋದರ ಮುನಿರಾಜು ನಡುವೆ ಮಾತಿನ ಚಕಮಕಿ ಉಂಟಾಗಿ ಘಟನೆ ಹಿಂಸಾತ್ಮಕ ತಿರುವು ಪಡೆದಿದೆ. ಗಲಾಟೆಯ ವೇಳೆ ಪ್ರವೀಣ್ ಸಹೋದರ ಪ್ರಸನ್ನಕುಮಾರ್ ಹಾಗೂ ಗ್ರಾಮಸ್ಥ ಲಕ್ಷ್ಮೀನಾರಾಯಣ ಮೇಲೆ ಚಾಕು ಮಚ್ಚುಗಳನ್ನು ಬಳಸಿ ಹಲ್ಲೆ ನಡೆಸಲಾಗಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ತಕ್ಷಣವೇ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ನಂತರವೂ ಆರೋಪಿಗಳು ಮಚ್ಚು ಹಿಡಿದು ಗ್ರಾಮದಲ್ಲಿ ಓಡಾಡುತ್ತಿರುವ ವಿಡಿಯೋವನ್ನು ಸ್ಥಳೀಯರು ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್. ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾಗೂ ಆಸ್ತಿಪಾಸ್ತಿಗಳಿಗೆ ಉಂಟಾದ ಹಾನಿ ಪರಿಶೀಲನೆಗಾಗಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದರು. ಹಾನಿಯ ಸಂಪೂರ್ಣ ವಿವರಗಳನ್ನು ಇಂದು ನಡೆಯುವ ಮುಖ್ಯಮಂತ್ರಿ ವಿಡಿಯೋ ಸಂವಾದದಲ್ಲಿ ಪ್ರಸ್ತುತಪಡಿಸಲಾಗುವುದೆಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆಗಳು ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಭಾನುವಾರ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಮಾಠಾಣ, ಬಗದಲ್, ಗೋಧಿ ಹಿಪ್ಪಾರಗ, ಮುಡುಬಿ ಸೇರಿದಂತೆ ಹಲವು ಹಳ್ಳಿಗಳಿಗೆ ತೆರಳಿದ ಅವರು ರೈತರೊಂದಿಗೆ ಮಾತನಾಡಿ ಬೆಳೆ ಹಾನಿಯ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆದರು. ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಉಂಟಾದ ಹಾನಿ ಕುರಿತು ಸ್ಥಳೀಯ ಅಧಿಕಾರಿಗಳಿಂದ ವಿವರ ಪಡೆದುಕೊಂಡ ಮೌದ್ಗಿಲ್ ಇಂದು ನಡೆಯಲಿರುವ ಮುಖ್ಯಮಂತ್ರಿಗಳ ವಿಡಿಯೋ ಸಂವಾದದಲ್ಲಿ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಪ್ರೊಬೇಷನರಿ ಐಎಎಸ್ ಅಧಿಕಾರಿ ರಮ್ಯಾ, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕಿ ದೇವಿಕಾ, ಸಹಾಯಕ ಆಯುಕ್ತರು, ತಹಶೀಲ್ದಾರರು ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಅಹಿಂದ ರಕ್ಷಣಾ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಎಂಪಿ ಮುನೀರ್ ಅಹಮದ್ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು.
ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಕುದೂರಿನಲ್ಲಿ ಅಹಿಂದ ರಕ್ಷಣಾ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಎಂಪಿ ಮುನೀರ್ ಅಹಮದ್ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು. ಮುನೀರ್ ಅಹಮದ್ ಮಾತನಾಡಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹಾಗೂ ಕಡುಬಡವರ ಹಕ್ಕುಗಳಿಗಾಗಿ ಹೋರಾಟ ನಡೆಸುವುದು ಸಂಘಟನೆಯ ಕರ್ತವ್ಯ ಎಂದರು. ಸರ್ಕಾರದ ಸೌಲಭ್ಯಗಳು ಗ್ರಾಮ ಮಟ್ಟದಲ್ಲಿ ತಲುಪುವಂತೆ ಸಂಘಟನೆಯ ಕಾರ್ಯಕರ್ತರು ಶ್ರಮಿಸುತ್ತಾರೆ ಎಂದು ಹೇಳಿದರು. ಧರ್ಮಸ್ಥಳದ ವಿಚಾರವನ್ನು ಎಸ್ಐಟಿ ತೀರ್ಮಾನಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಹೊರತು ಅಲ್ಲಿ ಹೋಗಿದ್ದು ಮೊನ್ನೆ ರಾತ್ರಿ ನಾವು ಹೋಗಿದ್ದು ಅಂಥದ್ದೇನು ಯಾವುದೇ ಪರಿಸ್ಥಿತಿ ಇಲ್ಲ. ಬರೀ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಅದು ತಪ್ಪು. ಮಾಧ್ಯಮದಲ್ಲಿ ಒಳ್ಳೆಯ ಸುದ್ದಿವಾಹಿನಿ ಇರಬೇಕು, ಮಾಧ್ಯಮದಲ್ಲಿ ಒಳ್ಳೆಯದನ್ನೇ ತೋರಿಸ್ಬೇಕು. ಅಷ್ಟು ದೊಡ್ಡ ಸಂಸ್ಥಾನದಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ SITಯನ್ನೇ ಘಟನೆ ಮಾಡಿದ್ದಾರೆ, ಅದು ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಧರ್ಮದ ವಿಚಾರ ರಾಜಕೀಯ ವಿಚಾರವಾಗಿ ವಿಭಿನ್ನವಾಗಿದೆ. ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಹೊರತು ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಕಾಣ್ತಾ ಇದೆ. ಸರ್, ಮುಂದಿನ ಹೋರಾಟ ಎಲ್ಲಿ ತಪ್ಪು ನಡೆಯುತ್ತೋ ನಮ್ಮ ಸಂಘಟನೆ ಇದೆ. ಆದರೆ ಅಧಿಕಾರಿಗಳಿಗೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ, ಅಧಿಕಾರಿಗಳು ರಾಜಕಾರಣಿಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕು. ಏನು ಕೊರತೆ ಇದೆ, ಏನು ಕೊರತೆ ಇಲ್ಲ. ಅಧಿಕಾರಿಗಳ ಕೊರತೆಯಿಂದ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕಡಿಮೆ ಹೋಗ್ತಾ ಇದೆ. ಆದ್ದರಿಂದ ನಮಗೆ ಸವಲತ್ತು ಸಿಗಬೇಕು ಅದನ್ನು ನಮಗೆ ದೊರಕ್ತಾ ಇಲ್ಲ ಅಂತ ಭಾವಿಸ್ತೀವಿ. ಕೆಪಿಸಿಸಿ ರಾಜ್ಯ ಸಂಚಾಲಕ ಮಂಜೇಶ್ ಮಾತನಾಡಿ, ಮೊದಲು ಸಂಘಟಿತರಾಗಿ ನಂತರ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ದುರ್ಬಲ ಸಮುದಾಯಗಳನ್ನು ಒಗ್ಗೂಡಿಸುವುದು ಮುಖ್ಯ ಎಂದರು. ಇವತ್ತು ಅಹಿಂದ ವರ್ಗದ ರಾಜ್ಯಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಮುನೀರ್ ಅಹಮದ್ ಅವರನ್ನ ನೇಮಕ ಮಾಡಿಸಿದ್ದೀವಿ. ಅವರು ಅಲ್ಪಸಂಖ್ಯಾತರನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡಿ, ರಾಜ್ಯಾದ್ಯಂತ ಅವರಲ್ಲಿರ್ತಕ್ಕಂಥ ಚಾತುರ್ಯವನ್ನು ತೋರಿಸಿ ಈ ದೇಶ, ಈ ರಾಷ್ಟ್ರ ಕಂಡಂತಹ ಇತಿಹಾಸದಲ್ಲಿ ಒಂದು ಇತಿಹಾಸದ ಪುಟಗಳನ್ನು ಸೇರಬೇಕು ಅಂತ ಅವ್ರಿಗೆ ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ. ಮುನೀರ್ ಅಹಮದ್ ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳಲ್ಲಿ ಅಹಿಂದ ವರ್ಗದ ಎಲ್ಲ ನಾಯಕರುಗಳ ಪ್ರಾಮಾಣಿಕವಾದ ಪ್ರಯತ್ನ ಇದೆ. ಈ ಪ್ರಯತ್ನದೊಳಗೆ ಅವ್ರಿಗೆ ಪ್ರತಿಫಲ ಈಗಾಗಲೇ ಯಾವ ರೀತಿ ಕೊಡ್ತದೆ ಅನ್ನೋದು ಅವರಾಗಲೇ ಸ್ಪಷ್ಟವಾಗಿ ನೋಡಿದ್ದಾರೆ. ಅದರ ಪ್ರತಿಫಲನೂ ಮಾಡಿಕೊಂಡು ಪಂಚಾಯಿತಿ ಸದಸ್ಯರಾಗಿದ್ದಾರೆ ಮತ್ತು ಇದೇ ಸರ್ಕಾರದಲ್ಲಿ KDPಯ ಸದಸ್ಯರಾಗೂ ಸಹ ನೇಮಕಗೊಂಡಿದ್ದಾರೆ. ಈಗ ಅವರು ಅವೆಲ್ಲ ಮಾಡ್ಕೊಂಡಿರೋದು ಅಹಿಂದ ವರ್ಗದಿಂದ. ಮತ್ತಿವತ್ತು ರಾಜ್ಯದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಸಂತೋಷಕರವಾದಂಥ ವಿಚಾರ. ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸಂಘಟನೆ ಮಾಡೋದ್ರ ಜೊತೆಗೆ ಕುದೂರು ಹೋಬಳಿ ಮಾಗಡಿ ತಾಲೂಕನ್ನು ಅಹಿಂದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಸಂಘಟನೆಯನ್ನು ಹೆಚ್ಚು ಮಾಡಬೇಕು ಅಂತ ನಾವೆಲ್ಲರೂ ಸಹ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೀವಿ. ಅವ್ರು ಯಾವುದೇ ಮೀಟಿಂಗ್ಗಳು ಕರೆಯುವ ಮೀಟಿಂಗ್ಗಳನ್ನು ಭಾಗವಹಿಸ್ತೀವಿ. ಮತ್ತು ಹಿಂದುಳಿದ ವರ್ಗ ಬಹುಸಂಖ್ಯಾತರಾದಂಥ ಅಹಿಂದ ವರ್ಗ ಅಧಿಕಾರವನ್ನು ಹಿಡಿಯುವಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ವಂಚಿತವಾಗಿರ್ತಕ್ಕಂಥ ಅವಕಾಶಗಳನ್ನು ಅಹಿಂದ ವರ್ಗದವರಿಗೆ ಕೊಡಿಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ರಾಘವೇಂದ್ರ GM, ರಾಜ್ಯ ಕಾರ್ಯಾಧ್ಯಕ್ಷ ನೇತ್ರೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಸೇರಿದಂತೆ ಸಂಘಟನೆಯ ಹಲವು ನಾಯಕರು ಉಪಸ್ಥಿತರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ
ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ. ಜಂಕ್ ಫುಡ್ ಸೇವನೆಯಿಂದ ಅನಾರೋಗ್ಯ ಹೆಚ್ಚುತ್ತಿದೆ ಎಂದು ಜಿಲ್ಲಾ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಎನ್ವಿ ಭವಾನಿ ಅಭಿಪ್ರಾಯಪಟ್ಟರು. ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮೈದಾ, ಸಕ್ಕರೆ ಸೇವನೆ ಕಡಿಮೆ ಮಾಡಿ ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಧಾನ್ಯಗಳನ್ನು ಸೇವಿಸುವಂತೆ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶೆ ಬಿ ಶಿಲ್ಪಾ, ಎಂ ಭಾರತಿ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ವೈದ್ಯಾಧಿಕಾರಿ ಶಿರೀಶ್ ಹಾಗೂ ವಕೀಲರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಗನಂದೀಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ಹೆಚ್ಚಿನ ಭಕ್ತಾದಿಗಳು. ಚಂದ್ರಗ್ರಹಣ ಹಿನ್ನೆಲೆ ಸಂಜೆ 4ಕ್ಕೆ ದೇವಾಲಯ ಬಂದ್. ಕೈಕೊಟ್ಟ ಪ್ರಿಯತಮೆ, ಚಿಕ್ಕಬಳ್ಳಾಪುರ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ, ಡೆತ್ ನೋಟ್ನಲ್ಲಿ ಮನೋವ್ಯತೆ ಬೆಳಕಿಗೆ. ಬಾಗೇಪಲ್ಲಿ ಪುರಸಭೆ ನಿರ್ಲಕ್ಷ್ಯ, ಶುದ್ಧೀಕರಣವಿಲ್ಲದೆ ಡ್ಯಾಂ ನೀರು ಪೂರೈಕೆ, ಸಿಪಿಐಎಂ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.